ವಿಚ್ಛೇದನಕ್ಕೆ ಮುಂದಾದ 4 ಜೋಡಿ ಹಕ್ಕಿಗಳು ಮರಳಿ ಗೂಡಿಗೆ. ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ್ದ 4 ಜೋಡಿಗಳು ಲೋಕ ಅದಾಲತ್ನಲ್ಲಿ ರಾಜಿ ಸಂಧಾನದ ಮೂಲಕ ಮರಳಿ ಒಂದಾದ ಘಟನೆ ಗದಗ ಜಿಲ್ಲಾ ನ್ಯಾಯಾಲಯದಲ್ಲಿ ನಡೆದಿದೆ. ಲೋಕ್ ಅದಾಲತ್ನಲ್ಲಿ ವಿವಿಧ ಕಾರಣಗಳಿಂದ ವಿಚ್ಛೇದನಕ್ಕೆ 4 ವಿವಾಹಿತ ಜೋಡಿಗಳು ಅರ್ಜಿ ಸಲ್ಲಿಸಿದ್ದರು. ರಾಜಿ ಸಂಧಾನದ ಮೂಲಕ ಒಂದುಗೂಡಿಸಿದ ನ್ಯಾಯಾಧೀಶರು ಮುಂದೆ ಕೋರ್ಟ್ ಮೆಟ್ಟಿಲೇರದಂತೆ ಬುದ್ಧಿವಾದ ಹೇಳಿದರು. ಕೌಟುಂಬಿಕ ಸಮಸ್ಯೆಗಳನ್ನು ಪರಿಹರಿಸಿಕೊಂಡು ಒಂದಾದ ಈ 4 ಜೋಡಿಗಳು ಪರಸ್ಪರ ಆಹಾರವನ್ನು ಬದಲಾಯಿಸಿಕೊಂಡು ಪರಸ್ಪರ ಸಿಹಿ ತಿನ್ನಿಸುವ ಮೂಲಕ ಖುಷಿಯನ್ನು ಹಂಚಿಕೊಂಡರು. ಈ ಸಂದರ್ಭದಲ್ಲಿ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಕೌಟುಂಬಿಕ ನ್ಯಾಯಾಧೀಶರು ಒಂದಾದ 4 ಜೋಡಿಗಳಿಗೆ ಪುಷ್ಪ ಹಾಕುವ ಮೂಲಕ ಪರಸ್ಪರ ವೈಮನಸ್ಸುಗಳನ್ನು ಮರೆತು ಒಂದಾಗಿ ಬಾಳುವಂತೆ ಶುಭ ಹಾರೈಸಿದರು. ನ್ಯೂಸ್ ಬ್ಯೂರೋ, ಚಂದ್ರಶೇಖರ್ ಸೋಮಣ್ಣವರ್. ಸೇರಿ ಒಂದು ರಾಜಿಗೆ ಪ್ರಯತ್ನ ಮಾಡ್ತಿದ್ದೇವೆ. ನಾವು ಈ ಕೌಟುಂಬಿಕ ನ್ಯಾಯಕ್ಕೆ ಸಂಬಂಧಪಟ್ಟಂತೇವೆ. ಅದರಲ್ಲಿ ವಿಶೇಷವಾಗಿ ಈ ದಿನ ಒಂದು ಜೋಡಿ ಅವರು ಮ್ಯೂಚುವಲ್ ಕನ್ಸೆಂಟ್ ಮೂಲಕ ಅವರು ಇರುತ್ತೆ. ಅದನ್ನು ನಾವು ಮರಿಬೇಕು, ಮುಂದೆ ಹೋಗ್ಬೇಕು. ಮುಂದೆ ನಾವು ನಮ್ಮ ಜೀವನ ನಾವು ನೋಡ್ಕೋಬೇಕಾಗುತ್ತೆ, ನಮ್ಮ ಮಕ್ಕಳ ಜೀವನ ನೋಡ್ಕೋಬೇಕಾಗುತ್ತೆ. ನಾವು ಹಿಂದಿನ ಕೊಡಬೇಕಾಗಿರುತ್ತೆ. ನಾವು ಹೊಂದಾಣಿಕೆಯಿಂದನೇ ಹೋಗ್ಬೇಕು. ಹಿಂದಿನ ಕೈಗಟ್ಟನ್ನು ಮರಿಬೇಕು. ನೀವು ಯಾವುದೋ ಒಂದು ಕ್ಷಣದಲ್ಲಿ ಮಾಡಿದ ತಪ್ಪಿನಿಂದ ಈ ಕೋಟಿಗೆ ಬಂದಿದ್ದೀರಿ. ನೀವು ಮುಂದೆ ನೀವು ಅರ್ಥ ಮಾಡ್ಕೊಂಡು ಒಬ್ಬರಿಗೆ ಅರ್ಥ ಮಾಡ್ಕೊಂಡು ಜೀವನ ನಡೆಸಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಮುಂದುವರಿಸಲು ಕಾತರಾಗಿರುವಂತಹ 4 ಜೋಡಿಗಳೇ ತಾವು ಇಲ್ಲಿ ಸೇರಿದಂತಹ ಪತ್ರಕರ್ತರೆ. ಈ ಕೌಟುಂಬಿಕ ಸಮಸ್ಯೆ ಹೇಗಿರ್ತಂದ್ರೆ ಕೆಲವೊಂದು ಸಮಸ್ಯೆಗಳು ಬರ್ತಾರೆ. ಅವನ ಆಗಾಗ ಅವನು ಅರ್ಥ ಮಾಡಿಕೊಂಡು ಅದಕ್ಕೆ ಪಳ್ಳಿ ಇಡದೆ ಗಂಡ ಹೆಂಡತಿ ಒಂದು ಕೇಸ್ ಬಂದಿತ್ತು. ಕೇಸ್ನಲ್ಲಿ ಜಗಳ ಏನಂದ್ರೆ ಏನ್ ದೊಡ್ಡ ಜಗಳ ಅಲ್ಲ. ಏನಪ್ಪಾ ಅಂತಂದ್ರೆ ಟೇಸ್ಟನ್ನ ಬೆಳಿಗ್ಗೆ ಎದ್ದೆ ಅದನ್ನ ಮಧ್ಯದಲ್ಲೇ ಇಲ್ಲ ಹಿಂದಿನಿಂದ ಒತ್ತಿ ಟೇಸ್ಟ್ ಹೋಗಿಲ್ಲ. ಒಳ್ಳೆಯದಾಗಿ ಶುಭವಾಗಿ ಚೆನ್ನಾಗಿದೆ. ಇವತ್ತು ಮಾಡಿ ಒಬ್ಬರಿಗೊಬ್ಬರು ರಕ್ಷಣೆ ಮಾಡಿಕೊಂಡು ಒಳ್ಳೇದು ಮಾಡಿ ಚೆನ್ನಾಗಿದೆ.